ಕುತೂಹಲದ ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ. ಕುತೂಹಲದತ್ತ ಬೆಂಗಳೂರು ಗ್ರಾಮಾಂತರ ಇದ್ದು ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಊರಲ್ಲಿ ಈಗ ಕಂಪನವೇ ಏರ್ಪಾಡಾಗಿದೆ. ಇಲ್ಲಿ ಮೈತ್ರಿಯದ್ದೇ ದರ್ಬಾರ್, ಇಲ್ಲಿ ಬಿಜೆಪಿಯದ್ದು ಏನಿದ್ರು ಸೈಲೆಂಟ್. ಡಿಕೆ ಸಹೋದರರ ಕೋಟೆಗೆ ಹಾಗಾದ್ರೆ ಲಗ್ಗೆ ಹಾಕಲ್ವಾ? ಜೆಡಿಎಸ್ ಬೆಲ್ಟ್ ಅಲ್ಲಿ ನೆಲೆ ಸಿಗಲ್ವಾ ಅನ್ನುವುದು ಇಲ್ಲಿ ಮೈತ್ರಿಯದ್ದೇ ದರ್ಬಾರ್ ಇದ್ರೆ, ಬಿಜೆಪಿ ಮಾತ್ರ ಇಲ್ಲಿ ಫುಲ್ ಸೈಲೆಂಟ್ ಆಗಿದೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಬಿಜೆಪಿನಿಂದ? ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಊರಲ್ಲಿ ಈಗ ಕಂಪನ ಆಗ್ತಾ ಇದೆ. ಮೈತ್ರಿಯದ್ದೇ ದರ್ಬಾರ್ ಆದ್ರೆ ಬಿಜೆಪಿ ಮಾತ್ರ ಇಲ್ಲಿ ಫುಲ್ ಸೈಲೆಂಟ್ ಆಗಿದೆ. ಹಾಗಾದ್ರೆ ಜೆಡಿಎಸ್ ಬೆಲ್ಟ್ ಅಲ್ಲಿ ನೆಲೆ ಸಿಗಲ್ವಾ? ಡಿಕೆ ಸಹೋದರರ ಕೋಟೆಗೆ ಲಗ್ಗೆ ಹಾಕೋದಿಕ್ಕೆ ಹಾಗಾದ್ರೆ ಬಿಜೆಪಿಗೆ ಆಗೋದಿಲ್ವಾ? ಜೆಡಿಎಸ್ ಬೆಲ್ಟ್ ಅಲ್ಲಿ ನೆಲೆ ಸಿಗಲ್ವಾ ಅನ್ನುವ ಪ್ರಶ್ನೆ, ನಿಂತ್ರೂ ಸೋಲ್ತೀವಿ ಅನ್ನುವಂತಹ ಭಯ ಕಾಡ್ತಾ ಇದೆಯಾ? ಕಣಕ್ಕಿಳಿಯೋದಕ್ಕೆ ಹಿಂದೇಟು ಹಾಕ್ತಾ ಇದೆಯಾ ಬಿಜೆಪಿ ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ. ಯಾಕಂದ್ರೆ ನನ್ಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ನಾಯಕರು. ಈ ಕ್ಷೇತ್ರವನ್ನ ಇರೋರೂ ಬೇಡ ಅಂತ ಹೇಳಿದ್ರೆ ಹಾಗಾದ್ರೆ ಮುಂದೇನ್ ಗತಿ? ಸಮರಕ್ಕೂ ಮುನ್ನವೇ ಸೋಲಪ್ಪಿಕೊಳ್ತಾ ಪಕ್ಷ ಅನ್ನೋದನ್ನ ಕೇಳಬೇಕಾಗತ್ತೆ. ಆಗಲ್ಲ, ನಮ್ಗೆ ಬೇಡ ಅಂತ ಹಿಂದೆ ಸರಿತಾ ಇರೋದಾದ್ರೂ ಯಾಕೆ, ಯಾರು? ಇವೆಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಕಥೆ ಏನು? ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯ ಕಥೆ ಏನು? ಯಾರು ಅಭ್ಯರ್ಥಿ? ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ? ನನ್ಗೆ ಈ ಕ್ಷೇತ್ರನೇ ಬೇಡ ಅಂತ ಹೇಳುವವರು ಯಾರು? ಹಿಂದೆ ಸರಿಯುತ್ತಾ ಇರೋರು ಯಾರು? ಹಾಗಾದ್ರೆ ಪಕ್ಷ ಇಲ್ಲಿ ಸೋಲೊಪ್ಪಿಕೊಳ್ತಾ ಎಲೆಕ್ಷನ್ ಗಿಂತ ಮುಂಚೆನೆ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ನ್ಯೂಸ್ 18 ಕನ್ನಡದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸಮರಕ್ಕೂ ಮುನ್ನ ಈ ಪಕ್ಷ ಹಾಗಾದ್ರೆ ಸೋಲೊಪ್ಪಿಕೊಳ್ತಾ ಆಗಲ್ಲ ಅಂತ ಹಿಂದೆ ಸರಿತಾ ಇರೋದಾದ್ರೂ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ನಾವು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾದ್ರೆ ನನ್ಗೆ ಬೇಡ ಅಂತ ಹೇಳ್ತಾ ಇರೋದು ಯಾರು ಅಂತ ನೀವು ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಚನ್ನಪಟ್ಟಣದ ಭಗೀರಥ ಸೈನಿಕ ಖ್ಯಾತಿಯ ಸಿಪಿ ಯೋಗೇಶ್ವರ್ ಅವರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಚನ್ನಪಟ್ಟಣದ ಭಗೀರಥ ಯಾವ ಕಾರಣಕ್ಕಾಗಿ ಹೇಳಿದ್ರು ನನ್ಗೆ ಬೇಡ ಅಂತ ಹೇಳೋದ್ರ ಹಿಂದಿರುವ ಕಾರಣ ಏನು? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ. ಬಿಜೆಪಿಯ ಟಿಕೆಟ್ ಅನ್ನೇ ತಿರಸ್ಕರಿಸ್ತಾ ಇದ್ದಾರೆ ಘಟಾನುಘಟಿ ನಾಯಕರು. ಅದರಲ್ಲೂ ಕೂಡ ಘಟಾನುಘಟಿ ನಾಯಕರೇ ಈ ಒಂದು ಟಿಕೆಟ್ ಅನ್ನ ತಿರಸ್ಕರಿಸೋದು ಯಾಕೆ? ಟಿಕೆಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ರುದ್ರೇಶ್. ಬೆಂಗಳೂರು ಗ್ರಾಮಾಂತರ ಇದು ಕಾಂಗ್ರೆಸ್ನ ಭದ್ರಕೋಟೆ. ಲೋಕ ಚುನಾವಣೆಯಲ್ಲಿ ಈಗಾಗಲೇ ಮೈತ್ರಿ ಅಭ್ಯರ್ಥಿ ಕಣಕ್ಕೆ ಇಳಿತಾ ಇರೋದ್ರಿಂದ ಈ ಮೈತ್ರಿಯಿಂದಾಗಿ ಬಿಜೆಪಿ ಕ್ಷೇತ್ರದಲ್ಲಿ ಗೆಲ್ಲೋದು ಕಷ್ಟ. ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಅಭ್ಯರ್ಥಿ ಚುನಾವಣಾ ಕಣಕ್ಕೆ ಇಳಿತಾ ಇರೋದ್ರಿಂದಾಗಿ ಇಬ್ಬರ ನಡೆಯಿಂದ ಈಗ ರಾಜ್ಯ ಬಿಜೆಪಿಗೆ ತಲೆನೋವು ಶುರುವಾಗಿದೆ. ರಾಮನಗರ ವಿಧಾನಸಭಾ ಬೈ ಎಲೆಕ್ಷನ್ ನಲ್ಲೂ ಕೂಡ ಈಗಾಗಲೇ ಒಂದು ರೀತಿಯಾದಂತಹ ಬಿಜೆಪಿ ಎಡವಿರುವ ಕಾರಣ ಬಿಜೆಪಿಗೆ ಯೋಗೇಶ್ವರ್ ರುದ್ರೇಶ್ ಬಿಟ್ರೆ ಬೇರೆ ಅಭ್ಯರ್ಥಿಗಳು ಕೂಡ ಇಲ್ಲ. ಹಾಗಾಗಿ ಇವರಿಬ್ರು ಕೂಡ ನನ್ಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ರಾಜ್ಯ ಬಿಜೆಪಿಗೆ ಮತ್ತೊಂದು ಇಕ್ಕಟ್ಟಿನ ಪರಿಸ್ಥಿತಿ. ಅಸೆಂಬ್ಲಿಯ ಬಲಾಬಲ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ 8 ಕ್ಷೇತ್ರಗಳಲ್ಲಿ ಒಟ್ಟು 8 ಕ್ಷೇತ್ರಗಳಲ್ಲಿ ಬಲಾಬಲ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿಜೆಪಿ 1 ಕ್ಷೇತ್ರದಲ್ಲಷ್ಟೇ ಇರೋದು. ಉಳಿದ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದ್ರೆ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಕೂಡ ಮೆರೆದಿದೆ. ಅಸೆಂಬ್ಲಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಆನೇಕಲ್, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಹಾಗೂ ಕುಣಿಗಲ್ ಸೇರಿದಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 1 ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿದ್ರೆ ಕಾಂಗ್ರೆಸ್ನ 4 ಶಾಸಕರಿದ್ದಾರೆ, ಜೆಡಿಎಸ್ನ 3 ಶಾಸಕರಿದ್ದಾರೆ. ಈ 8 ಕ್ಷೇತ್ರಗಳ ಪೈಕಿ ಕೇವಲ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಗೆಲುವನ್ನ ಸಾಧಿಸಿದ್ದು. ಉಳಿದ ಬಾಕಿ 7 ಕ್ಷೇತ್ರದಲ್ಲಿ 2ರಲ್ಲಿ ಜೆಡಿಎಸ್ ಹಾಗೇನೆ 5ರಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಇದೇ ಕಾರಣಕ್ಕಾಗಿ
ಬಿಜೆಪಿ ಗೆಲುವು ಕಷ್ಟ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬೇಡ ಅಂತ ಹೇಳ್ತಿದ್ದಾರೆ ಸಿಪಿ ಯೋಗೇಶ್ವರ್, ಎಂ ರುದ್ರೇಶ್. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನನಗೆ ಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್? ಅವರ ಮಾತುಗಳಲ್ಲೇ ಕೇಳೋಣ. ಕುಮಾರಸ್ವಾಮಿ ಅವರಿಗೆ ಈ ಚುನಾವಣೆಯಲ್ಲಿ ನನ್ನನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನ ಏನು ನಮ್ಮ DK ಸಹೋದರರ ಕುಮ್ಮಕ್ಕು ಕೂಡ ಇದೆ. ಒಟ್ಟಾರೆ ನನ್ನ ಮೇಲೆ ಏನಾದ್ರು ಮಾಡಲಿ ಸ್ವತಃಗತಯ ನನ್ನನ್ನು ಈ ಚುನಾವಣೆಯಲ್ಲಿ ಮಣಿಸಬೇಕು ಅನ್ನೋದು ಇಬ್ಬರು ಪ್ರಯತ್ನ ಅಂತ ಹೊರನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಇನ್ನೂ ಯಾರೂ ನಾಮಿನೇಷನ್ ಮಾಡಿಲ್ಲ. ನಾಮಿನೇಷನ್ ಮಾಡೋಕ್ಕೂ ಸಮಯ ಇದೆ, ನಾಮಿನೇಷನ್ ವಾಪಸ್ ತಗೊಳ್ಳೋಕ್ಕೂ ಸಮಯ ಇದೆ. ಮುಂದಿನ ದಿನಗಳಲ್ಲಿ ಹೇಗಾಗತ್ತೆ ಅಂತ ಗೊತ್ತಿಲ್ಲ. ನನಗೆ ಭರವಸೆ ಇದೆ, ಯಾರೇ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಕೂಡ ನನ್ನ ತಾಲೂಕಿನ ಜನ ನನ್ನನ್ನು ಎಲ್ಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ, ಈ ಸಾರಿನೂ ಕೂಡ ಗೆಲ್ಲಿಸ್ತಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರಬಲ ಅಭ್ಯರ್ಥಿಯನ್ನ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಬಿಜೆಪಿ ಹೇಳ್ಕೊಂಡು ಬಂದಿದೆ. ಬೆಂಗಳೂರು ಗ್ರಾಮಾಂತರದ ಕತೆ ಏನು ಹಾಗಾದ್ರೆ ಅಂತ ಹೇಳಿ, ಈಗ ಅಲ್ಲಿ ಇರುವಂತದ್ದು ಕೇವಲ ಒಬ್ರು ಶಾಸಕರು ಇರುವಂತದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ. ಹಾಗಾಗಿ ಒಂದ್ ರೀತಿಯಲ್ಲಿ ಅಭ್ಯರ್ಥಿಗಳ ಹುಡುಕಾಟ ಆಗ್ತಾ ಇದೆಯಾ ಹಾಗಾದ್ರೆ ಅಂತ? ಖಂಡಿತವಾಗಿಯೂ ನವಿತಾ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಒಬ್ಬ ಪ್ರಬಲ ಅಭ್ಯರ್ಥಿ ಸಿಗ್ತಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ಬಿಜೆಪಿ ಮುಖಂಡರಿಗೆ ದೊಡ್ಡ ಚಿಂತೆಯಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಕೆಲವೊಂದಿಷ್ಟು ನಾಯಕರನ್ನ ಅಲ್ಲಿ ಕಣಕ್ಕಿಳಿಲೇಬೇಕು ಅಂತಕ್ಕಂತಹ ಒಂದು ಒತ್ತಡವನ್ನು ಕೂಡ ಬಿಜೆಪಿ ಮುಖಂಡರು ಹಾಕಿದ್ರು. ಅಂತಿಮವಾಗಿ ರಾಮನಗರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ರುದ್ರೇಶ್ ಅವರನ್ನು ಕೂಡ ಒಂದು ಮನವೊಲಿಸತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಮುಖಂಡರು ಮಾಡಿದ್ರು. ಜೊತೆಗೆ ಚನ್ನಪಟ್ಟಣದ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಆದ್ರೂ ಕೂಡ ಕಣದಲ್ಲಿ ನಿಂತ್ಕೊಂಡ್ರೆ ನಾವು ಕಾಂಗ್ರೆಸ್ಗೆ ಒಂದು ಸಖತ್ತಾಗಿ ತಿರುಗೇಟ ನೀಡಬಹುದು ಅಂತಕ್ಕಂಥ ಒಂದು ಚಿಂತನೆ ಕೂಡ ಬಿಜೆಪಿ ಮುಖಂಡರಾಗಿತ್ತು. ಅಂತಿಮವಾಗಿ ಉಭಯ ನಾಯಕರು ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನ ಬಿಜೆಪಿ ಮುಖಂಡರಿಗೆ ತಿಳಿಸಿದ್ದಾರೆ. ಪ್ರಮುಖವಾಗಿ ರುದ್ರೇಶ್ ಆಗಿರ್ಬೋದು, ಸಿಪಿ ಯೋಗೇಶ್ವರ್ ಆಗಿರ್ಬೋದು, ಅದೇ ಭಾಗದ ಒಂದು ಬಿಜೆಪಿ ಮುಖಂಡರು, ರಾಜಕೀಯ ಮುಖಂಡರಾಗಿರೋದ್ರಿಂದ ಆ ಭಾಗದ ರಾಜಕೀಯ ಚಿತ್ರಣ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಅವರು ಕಣಕ್ಕಿಳಿಯುವಲ್ಲಿ ನಿರಾಕರಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಇದರಲ್ಲಿ ಪ್ರಮುಖವಾಗಿ 3 ಕ್ಷೇತ್ರಗಳಲ್ಲಿ ಹಾಲಿ ಜೆಡಿಎಸ್ ಶಾಸಕರಿದ್ದಾರೆ, 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಶಾಸಕರಿದ್ದಾರೆ. ಹೀಗಾಗಿ ಅಷ್ಟೇ ಅಲ್ಲ, ಜೊತೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿ ಈ ಬಾರಿ ಚುನಾವಣೆಯನ್ನು ಫೇಸ್ ಮಾಡ್ತಿರೋದ್ರಿಂದ ನಮಗೆ ಗೆಲುವು ಸಾಧ್ಯವಾಗೋದೇ ಇಲ್ಲ. ಯಾಕೆ ನಾವು ಅಖಾಡಕ್ಕಿಳಿಬೇಕು ಅಂತಕ್ಕಂಥದ್ದು, ಅಂದ್ರೆ ಒಂದು ವೇಳೆ ಅಖಾಡಕ್ಕಿಳಿದ್ರೆ ನಾವು ಬಲಿಕಾ ಬಕ್ರ ಆಗ್ತೀವ ಅಂತಕ್ಕಂಥ ಒಂದು ದೊಡ್ಡ ಚಿಂತೆ ಕೂಡ ಈಗ ಈ ಉಭಯ ನಾಯಕರನ್ನು ಕಾಡ್ತಾ ಇತ್ತು. ಹೀಗಾಗಿನೇ ಕೂಡ ಅವರು ಯಡಿಯೂರಪ್ಪನವ್ರ ಮುಂದೆ ಆಗಿರ್ಬೋದು, ಬಿಜೆಪಿ ನಾಯಕರ ಮುಂದೆ ಆಗಿರ್ಬೋದು, ನಾವು ಕಂಟೆಸ್ಟ್ ಮಾಡೋದಿಲ್ಲ, ಕಂಟೆಸ್ಟ್ ಮಾಡಿದ್ರು ಕೂಡ ನಮಗೆ ಗೆಲುವು ಬಹಳ ಕಷ್ಟವಾಗುತ್ತೆ ಅಂತಕ್ಕಂಥ ಒಂದು ಮನವರಿಕೆಯನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಉಭಯ ನಾಯಕರು ಕೂಡ ಕಣದಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ. ಬೆಂಗಳೂರು ಗ್ರಾಮಾಂತರ ಈಗ ಸಾಕಷ್ಟು ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಯಾಕಂದ್ರೆ ಅಲ್ಲಿ ಬಿಜೆಪಿಗೆ ಯಾರು ಕ್ಯಾಂಡಿಡೇಟ್ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ರಾಮನಗರ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ರುದ್ರೇಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗಾಗಲೇ ರಾಮನಗರದಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಕ್ಯಾಂಡಿಡೇಟ್ ಇಲ್ಲ ಬಿಜೆಪಿಗೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ ಒಂದು ರೀತಿಯಲ್ಲಿ ಭಯ ಇದೆ ಅಭ್ಯರ್ಥಿಗಳಿಗೆ ಅಂತ ಹೇಳಿ. ಮೇಡಮ್, ಭಯ ಇರೋದು ಕಾಂಗ್ರೆಸ್ ದಳದವ್ರಿಗೆ ಮೇಡಮ್. ಅಭ್ಯರ್ಥಿ ಇಲ್ಲ ಅಂತ ಯಾರು ಹೇಳಿದ್ರು ಮೇಡಮ್? ಈಗಾಗಲೇ ಅಭ್ಯರ್ಥಿಯಾಗಿ ರುದ್ರೇಶ್ ಓಡಾಡ್ತವ್ರೆ, ಯೋಗೇಶ್ ಓಡಾಡ್ತವ್ರೆ. ಕಳೆದ ಬಾರಿ ಚುನಾವಣೆಯಲ್ಲಿ ನಿಂತದ್ದು ಮುನ್ರಾಜ್ ಗೌಡ್ರು ಇದ್ದಾರೆ. ನಮ್ಮಲ್ಲೇ ಯಾರು ನಿಲ್ಬೇಕು, ಯಾರು ನಿಂತ್ರೆ ಒಳ್ಳೇದಾಗ್ತದೆ ಅನ್ನೋದು ನಾವು ಲೆಕ್ಕಾಚಾರ ಆಗ್ತಾ ಇದೀವಿ. ಯೋಗೇಶ್ ನಿಂತ್ರೆ ಒಳ್ಳೇದಾ, ರುದ್ರೇಶ್ ನಿಂತ್ರೆ ಒಳ್ಳೇದಾ, ಯಾರು ಜಾಸ್ತಿ ಓಟ್ ಬರ್ತದೆ, ಯಾವ ತರ ಚುನಾವಣೆ ಮಾಡಬಹುದು ಅನ್ನೋದು ಯೋಚನೆ ಮಾಡ್ತಾರೆ. ಅಂದ್ರೆ ಈಗ ಒಂದ್ ಕಡೆ ಮೈತ್ರಿ ಸರ್ಕಾರ ಇದೆ, ಮೈತ್ರಿ ಪಕ್ಷಗಳಲ್ಲಿ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಿರೋದ್ರಿಂದ ವೋಟ್ ಬರುತ್ತೆ ಅನ್ನುವಂತಹ ಧೈರ್ಯ ಇದೆಯಾ ಹೇಗೆ ಅಂತ? ಯಾಕಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ಎಡವಿದ್ದಾಗಿದೆ ಅಂತ. ಖಂಡಿತವಾಗೂ ಮೇಡಮ್, ಈ ಒಂದು ಚುನಾವಣೆಯಲ್ಲಿ ನಮ್ಗೆ 3 ಪಕ್ಷ ಇದ್ರೆ ನಮ್ಗೆ ಅನುಕೂಲ ಆಗಲ್ಲ. ನೇರ ಚುನಾವಣೆ ಆದ್ರೆ ಮಾತ್ರ ನಮ್ಗೆ ಗೆಲುವು ಸಾಧ್ಯ. ಅಂದ್ರೆ ಈಗ ಎರಡೂ ಪಕ್ಷಗಳ ವೋಟ್ ಒಂದೇ ಕಡೆ ಬೀಳೋದ್ರಿಂದ ನಿಮ್ಗೆ ಬೀಳುವಂತಹ ವೋಟ್ ಹಾಗೆ ಇರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಅಂತ? ಯಾವುದೇ ಕಾರಣಕ್ಕೂ ಒಂದೇ ಕಡೆ ಬೀಳಲ್ಲ ಮೇಡಮ್. ಇವತ್ತು ನರೇಂದ್ರ ಮೋದಿ ಅವ್ರು ನೋಡ್ತಾವ್ರೆ, ದೇಶ ಬೇಕಾ, ಯಾರಿಗೆ ಒಲವಿದೆ ರುದ್ರೇಶ್ ಅವರೇ, ಯಾರಿಗೆ ಸಿಗುವಂತಹ ಚಾನ್ಸಸ್ ಇದೆ? ಇಲ್ಲ ಮೇಡಮ್, ಇವತ್ತು ಕೂಡ ನಾವು ಯೋಗೇಶ್ ಅವರು ಚರ್ಚೆ ಮಾಡಿದ್ವಿ.
ಯೋಗೇಶ್ವರು ನಾನು ನಿಲ್ಲಲ್ಲ, ನೀನೇ ನಿಲ್ಲಪ್ಪ, ನಾನು ಎಷ್ಟು ಅನುಕೂಲ ಆಗ್ತದೋ ಅಷ್ಟು ಸಹಾಯ ಮಾಡ್ತೀನಿ, ನನ್ಗೆ ಹಗಲು ರಾತ್ರಿ ಓಡಾಡ್ತೀನಿ ಅಂತ ಇವತ್ತು ಕೂಡ ನನಗೆ ಮನವೊಲಿಸಿದ್ರು. ಇಲ್ಲ ನಿಮ್ಗೆ ಆಸೆ ಇದ್ರೆ ನೀವೇ ನಿಲ್ಲಿ, ನಾನು ಸಂಪೂರ್ಣವಾಗಿ ನಾನು ಸಹಕಾರ ಮಾಡ್ತೀನಿ ಅಂತ ನಾನು. ಡಿಕೆ ಬ್ರದರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂತ ಮಾತು ಕೂಡ ಹೇಳಿದ್ರು, ಹೌದಾ ಹೇಗೆ ಅಂತ ಹೇಳಿ ಈ ಒಂದು ಭಯ ಇದೆಯಾ? ಏನ್ ಮೇಡಮ್? ಡಿಕೆ ಬ್ರದರ್ಸ್ ಅವ್ರದ್ದು ಹಾ, ಆ ತರದೊಂದು ಭಯ ಇದೆಯಾ ಹೇಗೆ ಅಂತ ಹೇಳಿ? ಯಾವುದೇ ಕಾರಣಕ್ಕೂ ಯಾರ್ದು ಭಯ ಇಲ್ಲ ಮೇಡಮ್. ನರೇಂದ್ರ ಮೋದಿ ರವರೇ, ನರೇಂದ್ರ ಮೋದಿ ಅವ್ರು ಇರೋದ್ರಿಂದ ಯಾವ ಡಿಕೆ ಬ್ರದರ್ಸ್ ಅಲ್ಲ, ಸಾವಿರ ಡಿಕೆ ಬ್ರದರ್ಸ್ ಬಂದ್ರು ನಾವು ಎದುರಿಸ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ರುದ್ರೇಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಕುತೂಹಲ ಮೂಡಿಸ್ತಾ ಇದೆ ಕುಂದಾನಗರಿ ಪಾಲಿಟಿಕ್ಸ್. ಬೆಳಗಾವಿಯಿಂದ ಯಾರು ಅನ್ನೋದೇ ಈಗ ನಿಗೂಢ. ಬಿಜೆಪಿಯಿಂದ ಸುರೇಶ್ ಅಂಗಡಿ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಕುಂದಾನಗರಿ ಬೆಳಗಾವಿಯ ಪಾಲಿಟಿಕ್ಸ್ ಕೂಡ ಸಾಕಷ್ಟು ಕುತೂಹಲ ಆಗ್ತಾ ಇದೆ. ಯಾಕಂದ್ರೆ ಬೆಳಗಾವಿಯಿಂದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದ್ರು. ಒಂದ್ ಕಡೆ ಬಿಜೆಪಿಯಿಂದ ಸುರೇಶ್ ಅಂಗಡಿ ಅವರೇ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಸುರೇಶ್ ಅಂಗಡಿಗೂ ಕೂಡ ಈ ಸಂದರ್ಭದಲ್ಲಿ ಸಂಕಟ ಎದುರಾಗಿದೆ. ಸಾಕಷ್ಟು ತಲೆಬಿಸಿಯನ್ನ ತಂದಿದೆ. ಸುರೇಶ್ ಹಠಾವೋ ಅನ್ನುವಂತಹ ಅಭಿಯಾನ ಟಿಕೆಟ್ಗಾಗಿ ಕೇಳಿಕೊಳ್ಳಲೇಬೇಕಾದ ಅನಿವಾರ್ಯತೆ ಈಗ ಸುರೇಶ್ ಅಂಗಡಿ ಅವರಿಗಿದೆ. ಹಾಲಿ ಸಂಸದರಾಗಿದ್ರು ಕೂಡ ಟಿಕೆಟ್ನ ಗ್ಯಾರಂಟಿ ಇಲ್ಲ. ಒಂದ್ ಕಡೆ ಲಾಬಿ ಪ್ರಭಾವವನ್ನ ಬೀರೋದಕ್ಕೆ ಮುಂದಾಗಿದ್ದಾರೆ ಸುರೇಶ್ ಅಂಗಡಿ ಅವರು. ಈಗಾಗಲೇ ರಾಜ್ಯ ಪ್ರಭಾವಿ ನಾಯಕರು ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ ಸುರೇಶ್ ಅಂಗಡಿಗೆ. ಹಾಗಾಗಿ ಟಿಕೆಟ್ ಸಿಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಸುರೇಶ್ ಅಂಗಡಿ ಇದ್ದಾರೆ. ಆದ್ರೆ ಸಾಕಷ್ಟು ಅವರ ಬಗ್ಗೆ ಇರುವಂತಹ ಒಂದು ಪ್ರಚಾರ, ಅದರಲ್ಲೂ ಕೂಡ ಸುರೇಶ್ ಅಂಗಡಿ ಹಠಾವೋ ಅನ್ನುವಂತಹ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಸುರೇಶ್ ಅಂಗಡಿ ಹಠಾವೋ ಬೆಳಗಾವಿ ಬಚಾವೋ ಅಭಿಯಾನ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಸುರೇಶ್ ಅಂಗಡಿ ಪರ ಜಗದೀಶ್ ಶೆಟ್ಟರ್ ಅವರು ಬ್ಯಾಟಿಂಗ್ ಬೀಸಿದ್ದಾರೆ. ಸುರೇಶ್ ಅಂಗಡಿ ಶೆಟ್ಟರ್ ನಡುವೆ ಬೀಗತನ ಇದೆ, ಬೀಗರ ಸಂಬಂಧ ಕೂಡ ಇದೆ. ಅದೇ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಸುರೇಶ್ ಅಂಗಡಿ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುರೇಶ್ ಅಂಗಡಿ ಅವರ ಎರಡನೇ ಪುತ್ರಿ ಜಗದೀಶ್ ಶೆಟ್ಟರ್ ಅವರ ಸೊಸೆ, ಬೀಗರಿಗೆ ಟಿಕೆಟ್ ಕೈ ತಪ್ಪಬಾರದು ಅನ್ನುವಂತಹ ಕಾರಣಕ್ಕಾಗಿ ಶೆಟ್ಟರ್ ಬ್ಯಾಟಿಂಗ್ ಬೀಸ್ತಿದ್ದಾರೆ. ಇನ್ನೊಂದ್ ಕಡೆ ಯಡಿಯೂರಪ್ಪ ಮುಂದೆ ಜಗದೀಶ್ ಶೆಟ್ಟರ್ ಕೂಡ ಬ್ಯಾಟಿಂಗ್ ಬೀಸಿರೋದು. ಶೆಟ್ಟರ್ ಬ್ಯಾಟಿಂಗ್ ಬೀಸಿರೋದ್ರಿಂದ ಈ ಬಾರಿ ಬೆಳಗಾವಿಯ ಟಿಕೆಟ್ ಸುರೇಶ್ ಅಂಗಡಿಗೆ ಸಿಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. 3 ಬಾರಿಯಿಂದಲೂ ಕೂಡ ಸಂಸದರಾಗಿದ್ದಾರೆ ಸುರೇಶ್ ಅಂಗಡಿ. ಈ ಬಾರಿಯೂ ಕೂಡ ಅಂಗಡಿಯೇ ಗೆಲ್ಲುವ ಒಂದು ಕ್ಯಾಂಡಿಡೇಟ್, ಆ ಒಂದು ಹವಾ ಇದೆ. ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿಗೆ ಗೆಲುವು ಕಷ್ಟ. ಯಾವುದೇ ಕಾರಣಕ್ಕೂ ಕೂಡ ಸುರೇಶ್ ಅಂಗಡಿ ಬದಲಾವಣೆ ಬೇಡ ಅಂತ ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್. ಒಂದ್ ಕಡೆ ಸುರೇಶ್ ಅಂಗಡಿಗೆ ಈಗಾಗಲೇ ಟಿಕೆಟ್ ಕೈ ತಪ್ಪುವ ಭೀತಿ ಇದ್ರೆ ಅವರ ಪರ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಹೇಳಿದ್ದೇನು ನೋಡ್ಕೊಂಡ್ ಬನ್ನಿ. ನೇರವಾದಂಥ ಫೈಟು ಬಿಜೆಪಿ ಕಾಂಗ್ರೆಸ್ ನಡುವೆ. ಜೆಡಿಎಸ್ ಅಸ್ತಿತ್ವನೇ ಇಲ್ಲ. ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಇರ್ತಿತ್ತು ಇಲ್ಲಿವರೆಗೂ. ಈಗ ಅವರಿಬ್ಬರು ಒಂದಾದರೆ ಈಗ ಹಾಸನ, ಮಂಡ್ಯ, ರಾಮನಗರ, ಬೆಂಗಳೂರು ರೂರಲ್ಲು, ಮೈಸೂರು ನೇರ ಫೈಟು. ಕಾಂಗ್ರೆಸ್ ಜೆಡಿಎಸ್ ಒಂದು ಕಡೆ, ಬಿಜೆಪಿ ಒಂದು ಕಡೆ. ಆವಾಗ ಜೆಡಿಎಸ್ ಅನ್ನ ಎನ್ಕಂಬರ್ಸ್ ಇರುವಂಥ ಓಟುಗಳು, ಜೆಡಿಎಸ್ ವಿರುದ್ಧ ಓಟುಗಳು, ಕಾಂಗ್ರೆಸ್ ವಿರುದ್ಧ ಓಟುಗಳು, ಅವ್ರು ಎಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗ್ಬೇಕಲ್ಲ, ಅದು ಎಲ್ಲಿ ಆಗ್ತದೆ? ಬಿಜೆಪಿ ಪರವಾಗಿ. ನಾವು ಒಂದೇ ಒಂದು ನಾವು ವಿಚಾರ ಮಾಡ್ತಾ ಇರೋದು, ವಿ ಹ್ಯಾವ್ ಟು ಗಿವ್ ದ ಸ್ಟ್ರಾಂಗ್ ಫೇಸ್. ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ನಾವು ಕೊಟ್ಟರೆ ಡೆಫಿನೆಟ್ಲಿ ಅಲ್ಲಿ ನಾವೆಲ್ಲಿ ಬರೀ ಇದಲ್ಲ, ಸೆಕೆಂಡ್ ಪ್ಲೇಸ್ ಅಲ್ಲ, ಸರ್ಪ್ರೈಸ್ ಆಗಿ ನಾವು ಅಲ್ಲಿ ಗೆಲ್ತೀವಿ ನಾವು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ಅಂಗಡಿ ಹಠಾವೋ ಬೆಳಗಾವಿ ಬಚಾವೋ ಅನ್ನುವ ಅಭಿಯಾನ ಆಲ್ರೆಡಿ ಸ್ಟಾರ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಶೆಟ್ಟರ್ ಅವರು ಈಗಾಗಲೇ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಸುರೇಶ್ ಅಂಗಡಿ ಪರ. ಹಾಗಾಗಿ ಇದು ಎಷ್ಟು ವರ್ಕೌಟ್ ಆಗುವ ಸಾಧ್ಯತೆ ಇದೆ? ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆಯಾ, ಅಥವಾ ಸುರೇಶ್ ಅಂಗಡಿಗೆ ಟಿಕೆಟ್ ಕೊನೆ ಕ್ಷಣದಲ್ಲಿ ಸಿಗುವಂತಹ ಚಾನ್ಸಸ್ ಇದೆಯಾ? ನವಿತಾ, ಕುಂದಾನಗರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರ್ತಕ್ಕಂಥ ಸುರೇಶ್ ಅಂಗಡಿ ಅವರಿಗೆ ಈ ಬಾರಿ ಟಿಕೆಟ್ ಸ್ವಲ್ಪ ಡೌಟ್ ಅಂತಕ್ಕಂಥ ಒಂದು ಮಾತುಗಳು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ 3ನೇ ಬಾರಿ ಸಂಸದರಾಗಿ 4ನೇ ಬಾರಿಗೆ ಅವರು ಆಯ್ಕೆ ಆಗಲು ಕೂಡ ಒಂದು ಮನಸ್ಸನ್ನ ಮಾಡಿದ್ದಾರೆ. ಆದ್ರೆ ತಾವು ಮತ್ತೆ 4ನೇ ಬಾರಿ ಕೂಡ ಒಂದು ಚುನಾವಣೆಯನ್ನು ಫೇಸ್ ಮಾಡಬೇಕು, ಮತ್ತೆ ಸಂಸದರಾಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ಬಿಜೆಪಿ ಮುಖಂಡರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರ ಒಂದು ವರ್ಚಸ್ ಕಡಿಮೆ ಆಗ್ತಿದೆಯಾ ಅಂತಕ್ಕಂಥ ಮಾಹಿತಿ ಅರ್ತಿರ್ತಕ್ಕಂಥ ಬಿಜೆಪಿ ಮುಖಂಡರು ಈ ಬಾರಿ ಸುರೇಶ್ ಅಂಗಡಿ
ಅಂಗಡಿ ಅವರಿಗೆ ಕೊಡಬೇಕಾ ಕೊಡಬಾರ್ದ ಅಂತಕ್ಕಂಥ ಒಂದು ದೊಡ್ಡ ಚಿಂತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿರ್ತಕ್ಕಂಥ ಒಂದು ಪರ್ಯಾಯ ಅಭ್ಯರ್ಥಿ ಹುಡುಕಾಟದಲ್ಲಿ ಕೂಡ ಬಿಜೆಪಿ ಮುಖಂಡರು ತಲ್ಲೀನರಾಗಿದ್ದಾರೆ. ಒಂದರ್ಥದಲ್ಲಿ ಅಂಗಡಿ ಹಟಾವೋ ಬೆಳಗಾವಿ ಬಚಾವೋ ಅಂತಕ್ಕಂಥ ಒಂದು ಘೋಷಣೆ ಬಿಜೆಪಿಯಲ್ಲಿ ಕೂಡ ವ್ಯಾಪಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸುರೇಶ್ ಅಂಗಡಿ ಅವರು ಕೂಡ ಒಂದು ಚಿಂತೆ ಇದೆ, ನನಗೆ ಈ ಬಾರಿ ಕೈ ತಪ್ಪುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಅವರ ಬೀಗರಾಗಿರ್ತಕ್ಕಂತಹ ಒಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಏನಿದ್ದಾರೆ, ಜಗದೀಶ್ ಶೆಟ್ಟರ್ ಅವರ ಒಂದು ಮೊರೆ ಈಗ ಸುರೇಶ್ ಅಂಗಡಿ ಹೋಗಿದ್ರೆ ಅಂತಕ್ಕಂಥದ್ದು. ಇದರ ಒಂದು ಪರಿಣಾಮವಾಗಿ ಒಂದು ಜಗದೀಶ್ ಶೆಟ್ಟರ್ ಅವರು ಸುರೇಶ್ ಅಂಗಡಿ ಅವರ ಪರವಾಗಿ ಒಂದು ಬ್ಯಾಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಹಿರಿಯ ಮುಖಂಡರ ಜೊತೆಗೆ ಮತ್ತೆ ನೀವು ಸುರೇಶ್ ಅಂಗಡಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಮನವಿಯನ್ನ ಜಗದೀಶ್ ಶೆಟ್ಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಸುರೇಶ್ ಅಂಗಡಿ ಅವರ ಒಂದು 2ನೇ ಪುತ್ರಿ ಏನಿದ್ದಾರೆ ಅವರು ಜಗದೀಶ್ ಶೆಟ್ಟರ್ ಸೊಸೆ ಆಗ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಬೀಗರನ್ನ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಬಾರ್ದು, ಮತ್ತೆ ಈ ಬಾರಿ ಸುರೇಶ್ ಅಂಗಡಿ ಅವರು MP ಆಗಬೇಕು, ಮತ್ತೆ ಅವರಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಜಗದೀಶ್ ಶೆಟ್ಟರ್ ಹಿಡಿದಿದ್ದಾರೆ. ಯಡಿಯೂರಪ್ಪನವರು ಮುಂದೆ ಕೂಡ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ಸುರೇಶ್ ಅಂಗಡಿ ಅವರನ್ನ ಉಳಿಸ್ಕೊಳ್ತಾ ಅಥವಾ ಸುರೇಶ್ ಅಂಗಡಿ ಅವರಿಗೆ ಪರ್ಯಾಯವಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಅಂತಕ್ಕಂಥದ್ದು ಇದೀಗ ಒಂದು ಬೆಳಗಾವಿಯಲ್ಲಿ ಕುತೂಹಲ ಮೂಡಿಸಿದೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಹುಲಕಟ್ಟಿ ಡೀಟೇಲ್ಸ್ಗೆ. ಕೊಪ್ಪಳ ಕ್ಷೇತ್ರಕ್ಕೆ ಭಾರಿ ಕುಳ ಕಣ್ಣು ಹಾಕಿದ್ದು ತೆರೆಮರೆಯಲ್ಲಿ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇದೆ. ಸಾವಿರಾರು ಕೋಟಿಯ ಒಡೆಯ ಇವರು. ಹಾಗಾದ್ರೆ ಇವರಿಗೆ ಮಲ್ಲಿಕಾರ್ಜುನ ಖರ್ಗೆನೆ ಗಾಡ್ ಫಾದರ್. ಹಾಗಾದ್ರೆ ಇವರು ಯಾರು, ಯಾವ ಕಾರಣಕ್ಕಾಗಿ ಟಿಕೆಟ್ ಕೇಳ್ತಾ ಇದ್ದಾರೆ, ಕೊಪ್ಪಳ ಕ್ಷೇತ್ರದ ಮೇಲೆ ಈ ವ್ಯಕ್ತಿ ಕಣ್ಣು ಹಾಕಿರೋದ್ರ ಹಿಂದಿರುವ ಕಥೆ ಏನು, ಟಿಕೆಟ್ಗಾಗಿ ಯಾವ ರೀತಿಯಾಗಿ ತೆರೆಮರೆಯಲ್ಲಿ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಸಾವಿರಾರು ಕೋಟಿಯ ಒಡೆಯ ಈ ವ್ಯಕ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆನೆ ಇವರಿಗೆ ಗಾಡ್ ಫಾದರ್. ಈ ಹಿಂದೆ ರಾಜ್ಯಸಭಾ ಟಿಕೆಟ್ಗೆ ಪ್ರಯತ್ನವನ್ನ ಮಾಡಿದ್ರು, ಖರ್ಗೆ ಮೂಲಕ ರಾಜ್ಯಸಭಾ ಪ್ರವೇಶಕ್ಕೆ ಕೂಡ ಪ್ರಯತ್ನವನ್ನ ಮಾಡಿದ್ರು. ಖರ್ಗೆ ಮೂಲಕ ಪ್ರಯತ್ನ ಮಾಡಿದ್ರು ಕೂಡ, ಖರ್ಗೆ ಅವರ ಕೃಪಾ ಕಟಾಕ್ಷ ಇದ್ರು ಕೂಡ ರಾಜ್ಯಸಭೆಗೆ ಆಯ್ಕೆ ಆಗಲಿಲ್ಲ. ಇದೀಗ ಕೊಪ್ಪಳ ಕ್ಷೇತ್ರದ ಟಿಕೆಟ್ಗೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮತ್ತದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಹಿಂಬಾಗಿಲಿನಿಂದ ಪ್ರಯತ್ನ ನಡೀತಾ ಇದೆ. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಈಗಾಗಲೇ ಹಿಂಬಾಗಿಲಿನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣು ಹಾಕಿದ್ದು ರೆಡ್ಡಿ ವೀರಣ್ಣ. ಇವರೇ ಈಗಾಗಲೇ ಟಿಕೆಟ್ಗಾಗಿ ಲಾಬಿಯನ್ನ ಮಾಡ್ತಾ ಇರೋದು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣು ಹಾಕಿದ್ದಾರೆ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ, IT ಪಾರ್ಕ್ನ ಒಡೆಯ ಕೂಡ ಹೌದು, ಹೆಬ್ಬಾಳದಲ್ಲಿ ಅತಿ ದೊಡ್ಡ IT ಪಾರ್ಕ್ನ ಮಾಲೀಕರು ಹೌದು. ರೆಡ್ಡಿ ವೀರಣ್ಣ ಬೇಡಿಕೆ ಈಡೇರೋದು ಮಾತ್ರ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ವೇಣುಗೋಪಾಲ್ ಅವರು ವೀರಣ್ಣ ಪರ ಇಲ್ಲ, ಸ್ಥಳೀಯರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಅನ್ನುವ ಅಭಿಪ್ರಾಯ ಇವರಲ್ಲಿದೆ. ಆದ್ರೂ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ರೆಡ್ಡಿ ವೀರಣ್ಣ. ರೆಡ್ಡಿ ವೀರಣ್ಣಗೆ ಮಲ್ಲಿಕಾರ್ಜುನ ಖರ್ಗೆಯೇ ಗುರು. ಕೊಪ್ಪಳ ಟಿಕೆಟ್ ಕೊಟ್ರೆ ಗೆದ್ದು ಬರ್ತೀನಿ ಅಂತ ಹೇಳಿದ್ದಾರೆ ರೆಡ್ಡಿ ವೀರಣ್ಣ. ಟಿಕೆಟ್ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಕೂಡ ರೆಡ್ಡಿ ವೀರಣ್ಣ ಇಟ್ಟಿದ್ದು, ರೆಡ್ಡಿ ವೀರಣ್ಣ ಪರ ಮಲ್ಲಿಕಾರ್ಜುನ ಖರ್ಗೆ ಲಾಬಿಯನ್ನ ಮಾಡಿದ್ದಾರೆ. ಉಸ್ತುವಾರಿ KC ವೇಣುಗೋಪಾಲ್ಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಈ ಬಗ್ಗೆ ಮಾಹಿತಿಯನ್ನ ರವಾನಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಕೊಪ್ಪಳದ ಕಾಂಗ್ರೆಸ್ನ ಕಥೆಯನ್ನ ನಾವು ನೋಡಿದ್ರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಲಾಬಿಯಿಂದಾಗಿ ರೆಡ್ಡಿ ವೀರಣ್ಣ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ, ಅಥವಾ ಈ ಸಲ ಕೂಡ ಫ್ಲಾಪ್ ಆಗತ್ತಾ ಹೇಗೆ ಅಂತ? ನವಿತಾ, ಕಾಂಗ್ರೆಸ್ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಇನ್ನೇನು 2 ದಿವಸಗಳಲ್ಲಿ ಫೈನಲ್ ಆಗ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮತ್ತೊಂದಿಷ್ಟು ಜನ ಒಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಇಂಗಿತವನ್ನ ಮತ್ತು ಒತ್ತಡವನ್ನ ಕಾಂಗ್ರೆಸ್ ಮುಖಂಡರ ಮೇಲೆ ಹೇಳ್ತಾ ಇದ್ದಾರೆ. ಆ ವಿಚಾರಕ್ಕೆ ಬರೋದಾದ್ರೆ, ಕೊಪ್ಪಳ ವಿಚಾರಕ್ಕೆ ಬರೋದಾದ್ರೆ, ಇಲ್ಲೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಈ ಬಾರಿ ಒಂದು ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ರೆಡ್ಡಿ ವೀರಣ್ಣ ಅಂತಕ್ಕಂಥ ಒಬ್ಬ ಉದ್ಯಮಿ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ, ಇವರ ಸಾವಿರಾರು ಕೋಟಿ ಒಡೆಯ ಇವರು ಕೂಡ ನಾನು ಕೊಪ್ಪಳದಿಂದ ಅಖಾಡಕ್ಕೆ ಇಳಿತೇನೆ, ನನಗೇನಾದ್ರೂ ಟಿಕೆಟ್ ಕೊಟ್ಟಿದೆ ಆದಲ್ಲಿ ಆ ಒಂದು ನಾನು ಗೆದ್ದು ಬರ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಕಾಂಗ್ರೆಸ್ ಮುಖಂಡರು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತಕ್ಕಂತಹ ಒಬ್ಬ ಕಾಂಗ್ರೆಸ್ ಮುಖಂಡರು ಇವರ ಬೆನ್ನ ಹಿಂದೆ ಇದ್ದಾರೆ. ಅವರ ಮೂಲಕನೇ ಒಂದು ಟಿಕೆಟ್ಗಾಗಿ ಪ್ರಯತ್ನವನ್ನ ರೆಡ್ಡಿ ವೀರಣ್ಣ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು, ಬಸವರಾಜ ರಾಯರೆಡ್ಡಿ ಆಗಿರ್ಬೋದು, ಶಿವರಾಜ್ ತಂಗಡಿಗೆ ಆಗಿರ್ಬೋದು, ವಿರೂಪಾಕ್ಷಪ್ಪ ಆಗಿರ್ಬೋದು, ಸಾಕಷ್ಟು ಒಂದು ಆಕಾಂಕ್ಷಿಗಳ ಪಟ್ಟಿನ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದೆ. ಇದರ ನಡುವೆ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಏನು ಕೇಳ್ತಾ ಇದ್ದಾರೆ ಟಿಕೆಟ್, ಇವರಿಗೆ ಮಲ್ಲಿಕಾರ್ಜುನ್
ಮಲ್ಲಿಕಾರ್ಜುನ್ ಖರ್ಗೆ ಏನಾದ್ರೂ ಇವರ ಬೆನ್ನ ಹಿಂದೆ ನಿಂತರೆ ಇವರಿಗೆ ಟಿಕೆಟ್ ಗ್ಯಾರಂಟಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಆಗಿರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಇವರಿಗೆ ಟಿಕೆಟ್ ಕೊಡೋದು ಬೇಡ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಹೈಕಮಾಂಡ್ ಮುಂದೆ ವ್ಯಕ್ತಪಡಿಸಿದ್ರು ಅಂತಕ್ಕಂಥ ಮಾತುಗಳು ಕೂಡ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ. ಇದು ಇವತ್ತಿನ ಎಲೆಕ್ಷನ್ ಬ್ರೇಕಿಂಗ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.